ಈಶಾವಾಸ್ಯೋಪನಿಷತ್ತಿನ 4ನೇ ಮಂತ್ರವು ಪರಮಾತ್ಮನ ನಿಜಸ್ವರೂಪವನ್ನು ಕಾವ್ಯಮಯ, ಗಂಭೀರ ಮತ್ತು ಮಾನವನ ಬೌದ್ಧಿಕ ಗಡಿಗಳನ್ನು ಮೀರುವ ರೀತಿಯಲ್ಲಿ ಚಿತ್ರಿಸುತ್ತದೆ. ಉಪನಿಷತ್ತಿನ ಗುರಿಯೇ ಪರಮಸತ್ಯದ ಸ್ವರೂಪವನ್ನು ನೇರವಾಗಿ ಮನಸ್ಸಿಗೆ ತೋರಿಸುವುದು. ಆದರೆ ಪರಮಾತ್ಮನು ಮನಸ್ಸಿಗಾಗಲಿ ಇಂದ್ರಿಯಗಳಿಗೆ ಆಗಲಿ ಹಿಡಿಯುವುದಕ್ಕೆ ಸಾಧ್ಯವಿಲ್ಲದಂಥ ತತ್ವವಾಗಿರುವುದರಿಂದ ಅದರ ಸ್ವರೂಪವನ್ನು ವಿರೋಧ ಪದಗಳು ಮೂಲಕ ಹೇಳುವುದು ಈ ಮಂತ್ರದ ವೈಶಿಷ್ಟ್ಯ. ಮಂತ್ರ 4 ಪರಮಾತ್ಮನು ಚಲನೆಯಿಲ್ಲದವನು ಮತ್ತು ಚಲನೆಯಾದಷ್ಟು ವೇಗಿಯಾದವನು ಎಂಬಂತೆ ಪರಸ್ಪರ ವಿರೋಧದಂತೆ ಕಾಣುವ ಭಾವನೆಗಳನ್ನು ಒಂದೇ ಮಂಟಪದಲ್ಲಿ ಸಮಾಜಿಸುತ್ತಾನೆ. ಇದು ವಿರೋಧವಲ್ಲ, ಇದು ಪರಮತತ್ವದ ಪರಿಪೂರ್ಣತೆ. ಅನೇಜತೇಕಂ ಎಂಬ ಮಂತ್ರದ ಮೊದಲ ವಾಕ್ಯವೇ ಪರಮಾತ್ಮನು ಅಚಲ, ಸ್ಥಿರ, ಚಲನೆಯಿಲ್ಲದ ಅಂತಃಸ್ಥಿತಿಯಲ್ಲಿರುವ ನಿತ್ಯ ತತ್ವ ಎಂದು ತಿಳಿಸುತ್ತದೆ. ಚಲನೆಗಾಗಲಿ ಬದಲಾವಣೆಗೆ ಆಗಲಿ ಕಾರಣವಾಗುವ ಎಲ್ಲರೂ ಜಡ ಪ್ರಕೃತಿಯ ವ್ಯಾಪ್ತಿಯಲ್ಲಿದ್ದಾರೆ. ಆದರೆ ಪರಮಾತ್ಮನು ಎಲ್ಲಾ ಚಲನೆಗಳ ಮೂಲರೂಪವಾದರೂ ಸ್ವತಃ ಚಲನೆಯಿಂದ ಮುಕ್ತನು. ಅವನು ಎಲ್ಲ ಚಲನೆಗಳನ್ನು ನಡೆಸುವ ಆಧಾರ ಶಕ್ತಿ, ಆದರೆ ಸ್ವತಃ ಚಲಿಸುವುದಿಲ್ಲ. ಇದು ಮನುಷ್ಯನಿಗೆ ಗ್ರಹಿಸಲಾರದ ರೀತಿಯಲ್ಲಿ ವಿರೋಧಾಭಾಸದಂತೆ ಕಂಡರೂ ನಿಜವಾದ ತತ್ವಜ್ಞಾನದಲ್ಲಿ ಇದು ಅತ್ಯಂತ ಸಾಮಸ್ಯಮಯವಾದ ವಿವರಣೆ. ಸಮುದ್ರವು ಚಲಿಸುವ ಅಲೆಗಳಿಗೆ ಆಧಾರವಾಗಿರುವಂತೆ, ಆದರೆ ತಾನಾಗಿಯೇ ನಿಶ್ಚಲವಾಗಿರುವಂತೆ ಪರಮಾತ್ಮನು ಎಲ್ಲಾ ಚಲನೆಗಳ ಮೂಲವಾಗಿದ್ದರೂ ಸ್ವರೂಪದಲ್ಲಿ ಅಚಲ. ಮುಂದಿನ ವಾಕ್ಯ ಮನಸ್ಸೋ ಜವಿಯೋ ಎಂಬುದು ಆ ಅಚಲ ತತ್ವವೇ ಮನಸ್ಸಿನ ವೇಗಕ್ಕಿಂತಲೂ ಹೆಚ್ಚಾಗಿ ವ್ಯಾಪಿಸಿರುವುದು ಎಂಬುದನ್ನು ಹೇಳುತ್ತದೆ. ಮನಸ್ಸು ಮನುಷ್ಯನ ಅತಿ ವೇಗದ ಸಾಧನ. ಅದು ಕ್ಷಣಾರ್ಧದಲ್ಲಿ ದಿಕ್ಕು ಮಾರುತ್ತದೆ, ಗ್ರಹಣ ಮಾಡುತ್ತದೆ, ಭವಿಷ್ಯಕ್ಕೆ ತೆರಳುತ್ತದೆ, ಭೂತಕಾಲಕ್ಕೆ ಹಿಂತಿರುಗುತ್ತದೆ. ಆದರೆ ಇಂತಹ ಚಂಚಲ ಮತ್ತು ಉದ್ವೇಗಮಯ ಮನಸ್ಸಿನ ವೇಗಕ್ಕೂ ತಲುಪಲಾಗದ ವೇಗವು ಪರಮಾತ್ಮನದು. ಇದು ವೇಗ ಎನ್ನುವುದರಿಂದ ಉದ್ದೇಶಿಸಲ್ಪಟ್ಟಿರುವುದು ಭೌತಿಕ ಚಲನೆಯ ವೇಗವಲ್ಲ. ಇದು ಎಲ್ಲೆಡೆ ಏಕಕಾಲದಲ್ಲಿರುವ ಸರ್ವವ್ಯಾಪಕತೆಯ ಸ್ವರೂಪ. ಮನಸ್ಸು ಎಲ್ಲಿಗೆ ಓಡಿದರೂ ಪರಮಾತ್ಮನು ಅಲ್ಲಿ ಈಗಾಗಲೇ ಇರುವನು. ಹೀಗಾಗಿ ಮನುಷ್ಯನು ಪರಮಾತ್ಮನನ್ನು ಹಿಂಬಾಲಿಸುವುದು ಸಾಧ್ಯವೇ ಇಲ್ಲ. ಮನಸ್ಸು ಸಾಗುತ್ತಿರುವ ಎಲ್ಲ ದಿಕ್ಕುಗಳಲ್ಲಿ, ಎಲ್ಲ ಸ್ಥಳಗಳಲ್ಲಿ ಅದರ ಹಿಂದೆಯೂ ಮುಂದೊಂದು ಇವರಾಚೆಯೂ ಇರುವ ಪರಿಪೂರ್ಣ ಸತ್ವ ಪರಮಾತ್ಮ. ಮಂತ್ರದ ಮುಂದಿನ ವಾಕ್ಯ ನೈನೇ ದೇವ ಹಾಪ್ನುವನ್ ಪೂರ್ವಮರ್ಷತ್ ಎನ್ನುವುದು ಇಂದ್ರಿಯಗಳ ಪರವಶತೆಯನ್ನು ತೋರಿಸುತ್ತದೆ. ದೇವರು ಎಂಬ ಪದದ ಮೂಲ ಅರ್ಥವೇ ಇಂದ್ರಿಯಗಳು, ಕಣ್ಣಿನ ದೇವ, ಕಿವಿಯ ದೇವ, ನಾಲಿಗೆಯ ದೇವ, ಮನಸ್ಸಿನ ದೇವ ಇವುಗಳೆಲ್ಲ ಜ್ಞಾನಪ್ರಾಪ್ತಿ ಸಾಧನಗಳು. ಆದರೆ ಈ ಇಂದ್ರಿಯಗಳು ಪರಮಾತ್ಮನನ್ನು ಹಿಡಿಯುವುದಿಲ್ಲ, ಅವನನ್ನು ಗ್ರಹಿಸುವುದಿಲ್ಲ, ಅವನಿಗಿಂತ ಮುಂಚೆ ತಲುಪುವುದಿಲ್ಲ. ಇಂದ್ರಿಯಗಳು ಹೊರಗಿನ ಜಗತ್ತಿನ ಅನುಭವಕ್ಕಾಗಿ, ಆದರೆ ಪರಮಾತ್ಮನು ಇಂದ್ರಿಯ ವ್ಯಾಪ್ತಿಯಾಚೆಯವನು. ಕಣ್ಣು ಅವನನ್ನು ಕಾಣುವುದಿಲ್ಲ, ಕಿವಿ ಅವನನ್ನು ಕೇಳುವುದಿಲ್ಲ, ನಾಲಿಗೆ ಅವನನ್ನು ವರ್ಣಿಸಲು ಸಾಧ್ಯವಿಲ್ಲ, ಮನಸ್ಸು ಅವನನ್ನೆನಿಸಲು ಸಾಧ್ಯವಿಲ್ಲ. ಇಂದ್ರಿಯಗಳು ಚಲಿಸಿದರು ಅವನ ಬಳಿ ತಲುಪುವುದಕ್ಕಿಂತ ಮುಂಚೆ ಅವನು ದೂರವಾಗಿರುವನು, ಏಕೆಂದರೆ ಅವನು ಇಂದ್ರಿಯಗಳ ವ್ಯಾಪ್ತಿಗೆ ಒಳಪಡುವವನಲ್ಲ. ಮಂತ್ರದ ಅತ್ಯಂತ ಸುಂದರ ಮತ್ತು ಮಧುರ ಭಾಗ ತದ್ಧಾವತೋನ್ಯಾನಾತಿಥಿ ತಿಷ್ಠತ್. ಅದು ಚಲಿಸುವವರಿಗಿಂತ ವೇಗವಾಗಿ ಹೋಗುತ್ತದೆ, ಆದರೆ ಅದೇ ಸ್ಥಿರವಾಗಿದೆ ಎಂಬ ವಾಕ್ಯ. ಇದು ಆಧ್ಯಾತ್ಮಿಕ ಪ್ಯಾರಾಡಾಕ್ಸ್. ಪರಮಾತ್ಮನು ಸರ್ವಚಲನೆಯ ಮೂಲ ಪ್ರೇರಣೆ. ಎಲ್ಲ ಜೀವಿಗಳ ಕರ್ಮಗಳು, ಚಲನೆಗಳು, ಉಸಿರಾಟಗಳು, ಯುಕ್ತಿಗಳು, ಬುದ್ಧಿಯ ಚಟುವಟಿಕೆಗಳು ಎಲ್ಲವೂ ಅವನಿಂದ ಸ್ಫೂರ್ತಿಯಾಗಿವೆ. ಚಲನೆಯ ಮೂಲವೇ ಅವನು, ಆದರೆ ಚಲನೆ ಅವನಲ್ಲ. ಚಲನೆ ಅವನ ಕಾರ್ಯ. ಅವನು ಚಲಿಸುವವನಲ್ಲ, ಆದರೆ ಚಲನೆ ಒಯ್ಯುವವನು ತಾನು. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯ ಕೈ ಬರೆಯುತ್ತದೆ, ಆದರೆ ಬರೆಯುವ ಸಾಮರ್ಥ್ಯ ನೀಡಿದ್ದು ಬುದ್ಧಿ. ಬುದ್ಧಿಗೆ ಚಲನೆ ಇಲ್ಲ, ಆದರೆ ಚಲನೆ ಬರುವುದೇ ಬುದ್ಧಿಯಿಂದ. ಹಾಗೆಯೇ ಪರಮಾತ್ಮನು ಎಲ್ಲರಿಗೆ ಚಲನೆ ನೀಡುತ್ತಾನೆ,
ಆದರೆ ತಾನಾಗಿಯೇ ಅಚಲವಾದ ಪರಿಪೂರ್ಣತೆಯಲ್ಲಿ ತೃಪ್ತ. ಮಂತ್ರದ ಕೊನೆಯ ಕಲ್ಪನೆ ತ್ವತೇತೇಕಂ ತದೇವ ಚೋತ್ತಮಂ ಭವತಿ. ಪರಮಾತ್ಮನ ಏಕತ್ವ, ಪರಿಪೂರ್ಣತೆ ಸರ್ವೋನ್ನತತೆಯನ್ನು ಸಾರುತ್ತದೆ. ಅವನು ಒಂದೇ, ಅವನಂತೆ ಮತ್ತೊಬ್ಬನಿಲ್ಲ. ಅವನು ಎಲ್ಲಕ್ಕಿಂತ ಮೇಲೂ, ಎಲ್ಲ ಅಂತರಾಳಕ್ಕೂ ಆಧಾರ. ಇದು ಏಕಮೇವಾದ್ವಿತೀಯಂ ಎಂಬ ಉಪನಿಷತ್ತಿನ ಕೇಂದ್ರ ತತ್ವ. ಜಗತ್ತು ಅನೇಕ ರೂಪಗಳಾಗಿ ಕಾಣುತ್ತಿದ್ದರು, ಅದರ ಮೂಲತತ್ವ ಏಕ. ಪರಮಾತ್ಮನ ಏಕತ್ವದಲ್ಲಿ ವಿಭಿನ್ನತೆಯೆಲ್ಲ ನಿಮ್ಮನ, ಮತ್ತು ಈ ಏಕತತ್ವವನ್ನು ಅರಿಯುವವನೇ ಜ್ಞಾನಿ. ಈ ಮಂತ್ರದ ಒಟ್ಟು ಸಂದೇಶವೇ ಮನುಷ್ಯನಿಗೆ ಪರಮಾತ್ಮನ ನಿಜಸ್ವರೂಪವನ್ನು ಪರಿಚಯಿಸುವುದು. ಪರಮಾತ್ಮನು ಯಾವ ಸ್ಥಳಕ್ಕೆ ಮಿತನಾಗಿಲ್ಲ, ಯಾವ ಸಮಯಕ್ಕೂ ಬಂಧಿತನಾಗಿಲ್ಲ, ಯಾವ ದಿಕ್ಕಲ್ಲೂ ಸೀಮಿತನಾಗಿಲ್ಲ. ಮನಸ್ಸು ತಲುಪಲಾರದಷ್ಟು ಅನಂತ, ಇಂದ್ರಿಯಗಳು ಹಿಡಿಯಲಾರದಷ್ಟು ಸೂಕ್ಷ್ಮ, ಬುದ್ಧಿ ವ್ಯಾಖ್ಯಾನಿಸಲಾರದಷ್ಟು ಅಸೀಮ. ಪರಮಾತ್ಮನನ್ನು ಗುರುವಿನ ಮಾತು ಮೂಲಕ ಮಾತ್ರ ಅರಿಯುವುದಿಲ್ಲ, ವಿಚಾರ ಮೂಲಕ ಮಾತ್ರ ಅರಿಯುವುದಿಲ್ಲ, ಇಂದ್ರಿಯಾನುಭವ ಮೂಲಕ ಮಾತ್ರ ಅರಿಯುವುದಿಲ್ಲ. ಅವನನ್ನು ಅರಿಯುವ ಮಾರ್ಗವೇ ಮನಸ್ಸನ್ನು ಶುದ್ಧಗೊಳಿಸುವುದು, ಹೃದಯವನ್ನು ನಿರ್ಮಲಗೊಳಿಸುವುದು, ಅಹಂಕಾರವನ್ನು, ದುರಾಸೆಗಳನ್ನು ನೀಗಿಸುವುದು ಮತ್ತು ಆತ್ಮಸಾಕ್ಷಾತ್ಕಾರದೊಳಗೆ ಒಂದು ಶಾಂತವಾದ ಮೃದು ಚೈತನ್ಯವಾಗಿ ತೊಡಗಿಸಿಕೊಳ್ಳುವುದು. ಮಂತ್ರ 4 ಪರಮಾತ್ಮನ ಸರ್ವವ್ಯಾಪಕತೆಯನ್ನು, ನಿರಾಕಾರ ನಿಜಸ್ವರೂಪದ ಪರಿಪೂರ್ಣತೆಯನ್ನು ಮತ್ತು ಮಾನವ ಜೀವನವು ಅವನ ಮಹಿಮೆ ಅರಿಯುವ ಒಂದು ಯಾತ್ರೆ ಎಂದು ಸಾರುತ್ತದೆ. ಈ ಮಂತ್ರವು ಹೇಳುವುದೇ ಪರಮಾತ್ಮನು ದೂರದಲ್ಲಿರುವವನಲ್ಲ, ಅವನು ವೇಗಿಗಿಂತ ವೇಗಿ, ಮನಸ್ಸಿಗಿಂತ ಮುಂಚೆ, ಇಂದ್ರಿಯಗಳಾಚೆ. ಆದರೆ ನಿನ್ನೊಳಗಿನ ಅತಿ ಸಮೀಪದ ಸತ್ಯ. ಪ್ರಾಚೀನ ಕಾಲದಲ್ಲಿ ಪರ್ವತಗಳ ಬೆಚ್ಚುಗಳು, ನದಿಗಳ ಶೃಂಗಾರ ಮತ್ತು ಮಂತ್ರಗಳ ಗದ್ದಲೆ ನಡುವೆ ಅಂಬರಲೋಕ ಎಂಬ ಶ್ರೀಮಂತ ರಾಜ್ಯವು ಸ್ಥಿತವಿತ್ತು. ಆ ರಾಜ್ಯದಲ್ಲಿ ರಾಜಕುಮಾರ ಚೈತನ್ಯ ತನ್ನ ಬುದ್ಧಿ, ಧೈರ್ಯ ಮತ್ತು ಶಕ್ತಿ ಮೂಲಕ ಹೆಸರಾಗಿದ್ದನು. ಆದರೆ ಆತ್ಮಜ್ಞಾನ ಮತ್ತು ಪರಮಾತ್ಮನ ನಿಜಸ್ವರೂಪವನ್ನು ತಿಳಿದುಕೊಳ್ಳುವ ಅನುಭವ ಅವನಿಗೆ ಲಭ್ಯವಿರಲಿಲ್ಲ. ಧನ, ಐಶ್ವರ್ಯ, ಪ್ರಸಿದ್ಧಿ, ಸಿಂಹಾಸನದ ಗೌರವ ಇವು ಮಾತ್ರ ಅವನ ಜೀವನದ ಗುರಿಯಾಗಿತ್ತು. ಪರಮಾತ್ಮ, ಅದ್ವಿತೀಯತೆಯ ತತ್ವಗಳು, ಮನಸ್ಸಿನ ಮಿತಿಗಳನ್ನು ಮೀರುವ ಅನಂತತೆಯ ಅನುಭವಕ್ಕೆ ಸಂಬಂಧಿಸದವನಾಗಿದ್ದ. ಒಂದು ದಿನ ತಜ್ಞ ಮಹರ್ಷಿ ಮೂರ್ತಿಧರ ಅವನಿಗೆ ಸಂದೇಶ ನೀಡಿದರು. ರಾಜಕುಮಾರನು ಕೇಳಿದನು, ಮಹರ್ಷಿ, ಪರಮಾತ್ಮನು ಯಾವ ಸ್ವರೂಪದಲ್ಲಿದ್ದಾನೆ? ನಾನು ಅವನನ್ನು ಹೇಗೆ ಅರಿಯಬಹುದು? ಮಹರ್ಷಿ ಮುಗುಳ್ನಗುವಂತೆ ಹೇಳಿದರು, ಚೈತನ್ಯ, ಪರಮಾತ್ಮನು ನಿತ್ಯ ಸ್ಥಿರ. ಅವನು ಎಲ್ಲ ಚಲನೆಯ ಮೂಲರೂಪ, ಆದರೆ ತಾನಾಗಿಯೇ ಚಲಿಸುವವನಲ್ಲ. ನಿನ್ನ ಮನಸ್ಸು, ನಿನ್ನ ಇಂದ್ರಿಯಗಳು ಎಲ್ಲೆಡೆ ಓಡಿದರೂ ಅವನನ್ನು ಹಿಡಿಯಲು ಸಾಧ್ಯವಿಲ್ಲ. ಅವನು ಎಲ್ಲೆಡೆ ವಿಸ್ತಾರ ಹೊಂದಿರುವನು, ಆದರೆ ಎಲ್ಲ ಚಲನೆಯಲ್ಲಿಯೂ ತಾನೇ ಅಚಲ. ಚೈತನ್ಯನು ಯೋಚಿಸಿದನು, ಆದರೆ ನಾನು ಅವನನ್ನು ನೋಡಬೇಕು, ಅನುಭವಿಸಬೇಕು. ಮಹರ್ಷಿಯು ಹೇಳಿದರು, ನಿನ್ನ ಕಣ್ಣು, ಕಿವಿ, ನಾಲಿಗೆ ಅಥವಾ ಮನಸ್ಸು ಅವನನ್ನು ಸಂಪೂರ್ಣವಾಗಿ ಗ್ರಹಿಸಲು ಸಮರ್ಥವಲ್ಲ. ಅವನನ್ನು ಅರಿಯಲು ನಿನ್ನ ಹೃದಯವನ್ನು ಶುದ್ಧಗೊಳಿಸಬೇಕು. ಮನಸ್ಸಿನ ಅಹಂಕಾರ, ಕ್ರೋಧ, ದುರಾಸೆ, ಲಾಲಸೆ ಎಲ್ಲವನ್ನೂ ದೂರ ಮಾಡಬೇಕು. ಆತ್ಮಸಾಕ್ಷಾತ್ಕಾರವೇ ನಿಜವಾದ ಅನುಭವ. ರಾಜಕುಮಾರನು ನಿರ್ಧರಿಸಿದನು. ಅವನು ತನ್ನ ಐಶ್ವರ್ಯ, ಧನ, ಪ್ರಸಿದ್ಧಿ ತಾತ್ಕಾಲಿಕವಾಗಿ ಬಿಟ್ಟು ತನ್ನ ಮನಸ್ಸನ್ನು ಶುದ್ಧಗೊಳಿಸುವ ಧ್ಯಾನ ಯಾತ್ರೆಯನ್ನು ಆರಂಭಿಸಿದನು. ಪ್ರತಿದಿನವೂ ಅವನು ತನ್ನ ಒಳಗಿನ ಶಾಂತಿಯನ್ನು, ಆತ್ಮಸಾಕ್ಷಾತ್ಕಾರವನ್ನು ಅರಿಯಲು ಯತ್ನಿಸುತ್ತಿದ್ದ. ಚೈತನ್ಯನು ಬುದ್ಧಿಯನ್ನು ಗುರುತಿಸಿ ತನ್ನ ಚಂಚಲ ಮನಸ್ಸನ್ನು ನಿಶ್ಚಲಗೊಳಿಸುತ್ತಾ ಕೋಪ, ಅಹಂಕಾರ ಮತ್ತು ಸ್ವಾರ್ಥವನ್ನು ತೊರೆದು ಹೃದಯದಲ್ಲಿ ಮೃದುವಾದ ಚೈತನ್ಯವನ್ನು ಹರಡುತ್ತಿದ್ದನು. ಅನೇಕ ದಿನಗಳ ಅನುಭವದ ನಂತರ ಅವನು ಅರಿತನು, ನಿಜವಾದ ಪರಮಾತ್ಮನು ನನ್ನ ಒಳಗಿನ ಶುದ್ಧ ಚೈತನ್ಯದಲ್ಲಿ ಇದ್ದಾನೆ. ಮನಸ್ಸು, ಇಂದ್ರಿಯಗಳು, ಬಾಹ್ಯ ಲೋಕ ಎಲ್ಲವೂ ತಾತ್ಕಾಲಿಕ.
ನಿಜವಾದ ಅನಂತತೆಯ ಸ್ವರೂಪವನ್ನು ಅವನೊಳಗೆ ಕಾಣಬಹುದು. ಮಹರ್ಷಿಯು ಕೊನೆಯ ಸಂದೇಶವನ್ನು ನೀಡಿದರು. ಚೈತನ್ಯ, ಪರಮಾತ್ಮನು ದೂರವಿಲ್ಲ, ಅತಿ ಸಮೀಪದಲ್ಲಿರುವನು. ಅವನನ್ನು ಅನುಭವಿಸಲು ಹೊರಗಿನ ವಚನಗಳು ಅಥವಾ ಇಂದ್ರಿಯಾನುಭವ ಮಾತ್ರ ಸಾಕಾಗುವುದಿಲ್ಲ. ನಿನ್ನ ಮನಸ್ಸನ್ನು ಶುದ್ಧಗೊಳಿಸಿ, ಹೃದಯವನ್ನು ನಿರ್ಮಲಗೊಳಿಸಿ, ಸ್ವಾರ್ಥ, ಅಹಂಕಾರ, ದುರಾಸೆಗಳನ್ನು ದೂರ ಮಾಡುತ್ತಲೇ ಆತ್ಮಸಾಕ್ಷಾತ್ಕಾರದಲ್ಲಿ ತೊಡಗಿಸಿಕೊಳ್ಳುವವನೇ ಅವನನ್ನು ಅರಿಯುವವನು. ಈ ಪೌರಾಣಿಕ ಕಥೆಯಿಂದ ನಮಗೆ ತಿಳಿಯುವ ಪಾಠವೆಂದರೆ ಪರಮಾತ್ಮನು ದೂರವಿಲ್ಲ. ಅವನು ಅನಂತ, ಸರ್ವವ್ಯಾಪಿ ಮತ್ತು ನಿತ್ಯ ಸ್ಥಿರ. ಅವನನ್ನು ಮನಸ್ಸು, ಇಂದ್ರಿಯಗಳು ಅಥವಾ ವಚನದಿಂದ ಸಂಪೂರ್ಣವಾಗಿ ಹಿಡಿಯಲು ಸಾಧ್ಯವಿಲ್ಲ. ನಿಜವಾದ ಅನುಭವವು ಹೃದಯದ ಶುದ್ಧತೆ, ಮನಸ್ಸಿನ ನಿಯಂತ್ರಣ ಮತ್ತು ಆತ್ಮಸಾಕ್ಷಾತ್ಕಾರದಿಂದ ಮಾತ್ರ ಸಾಧ್ಯ. ಜೀವನದಲ್ಲಿ ನಾವು ಚಂಚಲತೆಯಿಂದ, ಅಹಂಕಾರದಿಂದ, ಸ್ವಾರ್ಥದಿಂದ ಮುಕ್ತರಾಗಿದ್ದು ನಿತ್ಯ ಧ್ಯಾನ ಮತ್ತು ಆತ್ಮಪರಿಶೀಲನೆ ನಡೆಸಿದಾಗ ನಾವು ನಿಜವಾದ ಪರಮಾತ್ಮನ ಅನುಭವವನ್ನು ಪಡೆಯುತ್ತೇವೆ. ಈ ಮಂತ್ರವು ಹೇಳುವುದೇ ಪರಮಾತ್ಮನು ನಿತ್ಯ ಸ್ಥಿರ, ಅನಂತ, ಎಲ್ಲೆಡೆ ಇರುವ ಆದರೆ ಹಿಡಿಯಲಾರದ ಸತ್ಯ. ಜೀವನದಲ್ಲಿ ನಿಜವಾದ ಜ್ಞಾನವು ನಮ್ಮೊಳಗಿನ ಶುದ್ಧ ಮನಸ್ಸಿನಲ್ಲಿ, ನಿರಾಕಾರ ಚೈತನ್ಯದಲ್ಲಿ, ಆತ್ಮಸಾಕ್ಷಾತ್ಕಾರದಲ್ಲಿ ಅನಾವರಣವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.